ಸ್ಟಾರ್ಟ್ ಮಾಡ್ಕೊಂಡಿರೋದು ನನ್ನ ಕೆರಿಯರು. ಮತ್ತು ಕಾಲೇಜ್ ಡೇಸಲ್ಲೇ MBA ಮಾಡಬೇಕಾದ್ರೇ ನಾನು ಈವ್ನಿಂಗ್ ಟೈಮ್ಸಲ್ಲೆಲ್ಲ ನಾನು ನಾಟಕಗಳು ಹೋಗಿ ನೋಡ್ತಾ ಇರೋದು. ಆಸಕ್ತಿ ಅಲ್ಲೇ ಸ್ವಲ್ಪ ನನಗೆ ಇನ್ನೂ ಜಾಸ್ತಿ ರಂಗಭೂಮಿ ಕಡೆ ಜಾಸ್ತಿ ಇತ್ತು ಸರ್. ಈಗ ನೀವು ಓದಿರೋದು MBA. ಹೌದು. ನಿಮ್ಮ ಮೈಂಡ್ ಅಂದರೆ ಮತ್ತೆ BSc ಬಯೋಟೆಕ್ನಾಲಜಿ. ಹೌದಾ? ಬಯೋಟೆಕ್ನಾಲಜಿ ಮಾಡಿದ್ರಿ, ಅವಕಾಶಗಳು ವಿಭಿನ್ನವಾಗಿದ್ದವು. ಬಟ್ ಯಾಕೆ ರಂಗಭೂಮಿ ಕಡೆ ನೀವು ಯಾಕೆ ಬಂದ್ರಿ, ಯಾಕೆ ಸೆಳೀತು ಅಂತ? ಇವಾಗ ಇರುತ್ತೆ ಅಲ್ಲ ಸರ್, ಇವಾಗ ನಿಮ್ಮ ಪ್ಯಾಷನ್, ನಿಮ್ಮ ಮನ್ಸು ಏನು ಹೇಳುತ್ತೆ ಅದನ್ನೇ ಕೇಳಬೇಕು ಅಂತ ಅನ್ಸುತ್ತಲ್ಲ, ಅದು ನನ್ನ ಮನಸ್ಸಲ್ಲಿ ಏನೋ ಅದೊಂದು ಗಟ್ಟಿಯಾಗಿದೆ ಸರ್ ಅದು. ಸೊ ಹಾಗಾಗಿ ನಾನು ಅದನ್ನೇ ಕೇಳ್ಕೊಂಡು ಹೊರಟಿದ್ದೀನಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈ ಮುಂದಿನ ನಾಳೆ ಅಂತ ಅನ್ನೋದು ಯಾರೂ ನೋಡಿಲ್ಲ. ಸೊ ನನಗೆ ಯಾವತ್ತಿಗೂ ನಾನು ಜಾಬ್ ಮಾಡ್ತಾ ಇರೋದು ನನಗೆ ಸಂಬಂಧಿಸಿದಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಹಿಂಗೆ ಮಾಡಿದ್ರೆ ನನಗೆ ಇದು ತುಂಬ ಖುಷಿ ಆಗುತ್ತೆ ಸರ್. ನನಗೆ ನನ್ನ ರಂಗಭೂಮಿಯಲ್ಲೇ ಇರೋದು, ನಾಟಕ ಮಾಡೋದು, ಮೂವೀಸ್ ಮಾಡೋದಾಯಿತು, ಡೈರೆಕ್ಷನ್ ಮಾಡೋದಾಯ್ತು. ಇದಕ್ಕೆ ಪೂರಕವಾಗಿ ಕೆಲಸಗಳಾಗಬೇಕು. ನೀವು ರಂಗಭೂಮಿಗೆ ಹೋಗ್ಬೇಕು ಅಥವಾ ಕಲೆ ನಿಮ್ಮನ್ನ ಸೆಳಿಬೇಕು ಅಥವಾ ಕಲೆ ನಿಮಗೆ ಸೆಳೆದಿರ್ಬೋದು, ಬಟ್ ಅದಕ್ಕೆ ಆದಂಥ ತರಬೇತಿಗಳು, ಸಿದ್ಧತೆಗಳು ಇರ್ತವೆ. ಏನ್ ಮಾಡಿದ್ದೀರಿ ಅದಕ್ಕಾಗಿ ಪೂರಕವಾದಂಥ ಕೋರ್ಸ್ಗಳು ಏನಾದರೂ ಇದೆಯಾ? ಹೌದು ಸರ್, ನಾನು ಡಿಪ್ಲೊಮಾ ಇನ್ ಆಕ್ಟಿಂಗ್ ಮಾಡಿದ್ದೀನಿ ಸರ್. ನಾನು ಎಲ್ಲಿ? ಕಿನ್ನರ ಮೇಳದಲ್ಲಿ, ಹೆಗ್ಗೂಡು ಅಂತ ಊರು ಬರುತ್ತೆ, ಸಾಗರ, ನೀನಾಸಂ ಹತ್ರನೇ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಅದಕ್ಕಿಂತ ಮುಂಚೆ ನಾನು ಬೆಂಗಳೂರಲ್ಲೆಲ್ಲ ನಾನು ಮಾಸ್ತಿಕಲ್ಲು ಅಂತ ನಾಟಕ ಮಾಡಿದ್ದುಂಟು. ಮತ್ತೆ ಇವೆಲ್ಲ ಸ್ವಲ್ಪ ನಾಟಕ, ಈಗ ಅಷ್ಟು ಬ್ಯಾಕ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್. ನಾನು ಆಸ್ ಎ ಸೆಟ್ ಬಾಯ್ ಆಗಿ ಮಾಡ್ತಾ ಇದ್ದೆ ಥಿಯೇಟ್ರಲ್ಲಿ. ಅಲ್ಲಿ ನನಗೆ ಇನ್ನೂ ಸ್ವಲ್ಪ ಏನೋ ಆ್ಯಕ್ಟಿಂಗ್ ಜಾಸ್ತಿ ಸ್ವಲ್ಪ ಕಲಿಬೇಕು ಅಂತ ನಂಗೆ ಅನಿಸ್ತು. ಅಲ್ಲಿ ನಮಗೆ ಈ ಜಟ್ಟಾ ಮೂವಿ ಡೈರೆಕ್ಟರ್ ಇದ್ದಾರೆ, BM ಗಿರಿರಾಜ್ ಅಂತ. ಸೊ ಅವರು ಟೆಂಟ್ ಸಿನಿಮಾ ಅಲ್ಲಿ ಹೇಳಿಕೊಡ್ತಾ ಇದ್ರು. ಅವರೇ ಬಂದು ನಮ್ಗೆ ಹೇಳ್ತಾ ಇದ್ರು ಸರ್, ಮಾಸ್ತಿಕಲ್ಲು ಅಂತ ನಾಟಕ ಏನು ಮಾಡಿಸ್ತಾ ಇದ್ರು. ಸೊ ಆ ಪ್ರೊಡಕ್ಷನ್ ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ ಅವರೇ ಹೇಳ್ತಾ ಇದ್ರು, ನೀವು ಅಲ್ಲೆಲ್ಲ ವರ್ಕ್ ಮಾಡೋ ಬದಲು, ನಿಮಗೆ ಲಕ್ಷಾಂತರ ರೂಪಾಯಿ ಕೊಡೋ ಬದಲು, ನೀವು ಬೇರೆ ಎಲ್ಲೆಲ್ಲ ಕೊಡೋ ಬದಲು, ಇನ್ವೆಸ್ಟ್ಮೆಂಟ್ ಮಾಡೋ ಬದಲು, ನೀವು ಫಸ್ಟು ನೀವೇನು ಮಾಡ್ತೀರಾ ಅಂತ ಅನ್ನೋದು ನೀವು ಕಲಿಬೇಕು. ಅಂದರೆ ನಾನು ಹೇಳಿಕೊಟ್ಟಿದ್ದನ್ನೇ ಮಾಡಿ, ಅದೇ ನಿಮಗೆಲ್ಲ ಆ ಹಾದಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು, ಅವ್ರು ಹೇಳ್ತಿರೋ ರೀತಿ ಆಗಲಿ. ಸೊ ಅದಾದ ನಂತರ ನನಗೆ ಅವಾಗ ಅನಿಸ್ತು, ಹೌದು ಸ್ವಲ್ಪ ಇನ್ನೂ ಸ್ವಲ್ಪ ನಾನು ಆಳ ಹೋಗಬೇಕು, ಇನ್ನೂ ಸ್ವಲ್ಪ ಆಳ ಇಳಿದ್ರೆ ನನಗೆ ಗೊತ್ತಾಗೋದು ಅಂತಂದು. ಹಾಗಾಗಿ ನಾನು KG ಕೃಷ್ಣಮೂರ್ತಿ ಅವ್ರು ಮಾಡ್ತಿರೋದು, ನಡೆಸ್ತಾ ಇರೋದು ಸಂಸ್ಥೆ ಇದು ಕಿನ್ನರ ಮೇಳ ಅಂತ. ಸೊ ಅಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದೀನಿ ಸರ್. ಎಷ್ಟು ತಿಂಗಳು, ಏನು ವರ್ಷ ಇದೆಯಾ? 1 ವರ್ಷ ಕೋರ್ಸ್ ಸರ್. ಅದು ಏನೇನು ಕಲಿಸ್ತಾರೆ? ನನಗೆ ಸಹಜವಾಗಿ ಹೇಳ್ತಾರೆ, ರಂಗಭೂಮಿ, ರಂಗಕಲೆ ಅಂದ್ರೆ ಒಂದು ಆ್ಯಕ್ಟಿಂಗ್ ಕಲೀಲಿಕ್ಕೆ ಅಲ್ಲಿಗೆ ಹೋಗ್ಬೇಕಾ ಅಂತ ಭಾಳಷ್ಟು ಜನ ಕೇಳ್ತಿರ್ತಾರೆ. ಏನು ಸರ್, ನಮ್ಮೂರಲ್ಲಿ ನಾಟಕ ಆಡ್ತಾರೆ, ಬಯಲಾಟ ಆಡ್ತಾರೆ, ನಮ್ಮೂರಲ್ಲಿಕ್ಕಿಂತ ಅಲ್ಲೇನು ವಿಶೇಷತೆ ಸಿಗ್ತದೆ? ಭಾಳಷ್ಟು ಜನ ನಾನು ನಿನಾಸಮಲ್ಲಿ ಮಾಡಿದ್ದೀನಿ, ಮೈಸೂರಲ್ಲಿ ತರಬೇತಿ ಪಡೆದಿದ್ದೀನಿ ಅಂತ ಹೇಳ್ತಿರ್ತಾರೆ, ರಂಗಾಯಣದಲ್ಲಿ ಮಾಡಿದ್ದೆ ಅಂತಾರೆ. ಏನು ವಿಶೇಷತೆ ಅಂತ ಕೇಳ್ತಿರ್ತಾರೆ ಕುತೂಹಲಕ್ಕೆ. ಏನು ಕಲ್ತಿರಿ ಅಲ್ಲಿ ಅಂತ? ಖಂಡಿತ ಸರ್. ನಾನು ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಏನು ಕಲಿಸ್ತಾರ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಏನು ಕಲಿಬೋದು ಅಂತ ಅನ್ನೋದು ಅದು ಒಂದು ಮುಖ್ಯ ಆಗುತ್ತೆ. ಮತ್ತಿನ್ನೊಂದು, ನಮಗೆ ಥಿಯೇಟರ್ ಅಂತಂದರೆ ನಾವು ಜನ ನೋಡೋ ರೀತಿಯಿಂದ ಹೆಂಗೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ಲು, ಇವಾಗ ಥಿಯೇಟರ್ ಮಾಡ್ತಾರೆ, ಜನ ಬರ್ತಾರೆ, ಒಂದು ಡೈಲಾಗ್ಸ್ ಇರುತ್ತೆ, ಒಂದು ಮಾತಿರುತ್ತೆ, ಹೇಳ್ತಾರೆ, ಹೋಗ್ತಾರೆ ಅಂತಷ್ಟೇ ಇರುತ್ತೆ. ಆದರೆ ಅದ್ರ ಹಿಂದೆ ಏನಿದೆಯಲ್ಲ ಸರ್, ಶ್ರಮ ನಾವು ಪಡೋದು, ಥಿಯೇಟರ್ ನಮ್ಗೇನು ಕಲಿಸೋದು ಇದೆಯಲ್ಲ, ಅದು ತುಂಬ ಒಂದು ಜೀವನ ಕಟ್ಕೊಳ್ಳೋದೇ ಒಂದು ಕಲಿಸಿಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಥಿಯೇಟರ್ ಕಲ್ತ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಥಿಯೇಟರ್ ಮಾಡೋದ್ರಿಂದ ನಿಮಗೆ ಒಂದು ಜೀವನದಲ್ಲಿ ಏನು ಗಟ್ಟಿಯಾಗಿ ನಿಲ್ಬೋದು, ನೀವು ಯಾವ ಮಾತುಗಳನ್ನು ನೀವು ಹೆಂಗೆ ಮಾತಾಡ್ಬೋದು, ಅಂದರೆ ನೀವು ರೂಪಿಸ್ಕೋಬೋದು ನಿಮ್ಮ ಜೀವನ, ನೀವು ಏನು ಇಲ್ದೇನೋ ನೀವು ಹೇಗೆ ಮಾಡ್ಕೋಬೋದು, ಸಿಚುವೇಶನ್ಸ್ನ ನೀವು ಎಷ್ಟೇ ನೆಗೆಟಿವ್ ಇದ್ರೂ ನಿಮ್ಗೆ ಏನು ಫೇಸ್ ಮಾಡ್ಬೋದು, ಎಲ್ಲ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ಬೋದು ಸರ್ ನೀವು. ಸೊ ಅದು ಬೇಸಿಕಲಿ ಫಸ್ಟ್ ಇದು ಬೇಸ್ ಮನುಷ್ಯನಿಗೆ ಬೇಕಾಗಿರೋದು. ಸೊ ಹಂಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಸ್ಕೂಲಿಗಾಗಲಿ ಯಾವುದೇ ಹುಡುಗರಾಗಲಿ ಥಿಯೇಟರ್ ಅನ್ನೋದು ಬರೀ ಆ್ಯಕ್ಟಿಂಗ್ ಮಾಡೋರಿಗೆ ಅಂತಲ್ಲ, ಇದು ಎಲ್ರಿಗೂ ಬೇಸ್ ಬೇಕೇ ಬೇಕು ಸರ್. ಯಾಕಂದ್ರೆ ಈಗಿನ ಮನುಷ್ಯ ನಿಂದಿರೋದ್ರಲ್ಲಿಂದ ಹಿಡಿದು ಮಾತು ಹೆಂಗೆ ಆಡ್ಬೇಕು ಅನ್ನೋದ್ರಲ್ಲಿಂದ ಹಿಡಿದು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಅದಕ್ಕಿಂತ ಮುಖ್ಯವಾದದ್ದು ಏನು ಅಂದ್ರೆ, ಜೀವನನ ಗೆಲ್ಬೇಕಲ್ಲ ಸರ್, ಜೀವನನ ಎದುರಿಸ್ಬೇಕಲ್ಲ, ಅದು ಮುಖ್ಯ ಈ ಸಮಾಜದಲ್ಲಿ. ಇವತ್ತು ನಾಳೆ ನಾವು ಎಷ್ಟೋ ಒಂದು ಕೇಸ್ಗಳನ್ನ ನೋಡ್ತಾ ಇದೀವಿ, ಎಷ್ಟೋ ಒಂದು ಜನ ಸಾಯ್ತಿದ್ದಾರೆ, ಏನೇನೋ ಆತ್ಮಹತ್ಯೆಗಳು ಮಾಡ್ಕೊಂತಿದ್ದಾರೆ, ಸೂಸೈಡ್ ಮಾಡ್ತಾರೆ. ಅವೆಲ್ಲ ಏನಂತಂದ್ರೆ ಮೂಲ ಕಾರಣ ಅವ್ರಿಗೆ ಫೇಸ್ ಮಾಡಕ್ ಆಗ್ತಾ ಇಲ್ಲ ಸರ್. ಸೊ ಅದು ಥಿಯೇಟರ್ನ ನಿಮ್ಗೆ ಗಟ್ಟಿ ಮಾಡಿ ಕೊಡುತ್ತೆ. ಸೊ ನಾವು ಇಲ್ಲಿ ಥಿಯೇಟರ್ ಅಲ್ಲಿ ತಿರುಗಾಟ ಎಲ್ಲ ಮಾಡ್ತಾ ಇರ್ತೀವಿ. ಥಿಯೇಟರ್ ಅಲ್ಲಿ ಮುಖ್ಯವಾದ ನೋಡಿ ಸರ್, ಇವಾಗ ನೀವು ನಟನೆ ಅನ್ನೋದು ಬಿಡಿ, ನಟನೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ನಟನೆ ಅನ್ನೋದು ಕಲಿಸ್ತಾರೆ ಅಂತ ಎಲ್ರಿಗೂ ಗೊತ್ತು. ಒಂದು ಇನ್ನೊಂದು ಬಂದ್ಬಿಟ್ಟು ನಾವು ಲೈಟ್ನಿಂಗ್ ಮಾಡ್ತೀವ,
ಇವಾಗ ಥಿಯೇಟರ್ ಅಂದ್ರೆ ಫಿಲಿಂ ತರ ಅಲ್ಲ ಸರ್. ನಾವು ಥಿಯೇಟರ್ ಅಂದ್ರೆಗಿನ ನಾವು ಎಲ್ಲಾ ಕೆಲಸನೂ ಇಲ್ಲಿ ನಾವೇ ಮಾಡ್ಬೇಕು. ಇಲ್ಲಿ ನಾವು ಲೈಟಿಂಗ್ ಮಾಡ್ತೀವ, ಲೈಟಿಂಗ್ ಅಲ್ಲಿ ನಾವು ಹೆಂಗ್ ರಿಗ್ಗಿಂಗ್ ಮಾಡೋದಾಗ್ಲಿ, ನಾವು ಏಣಿ ಹತ್ತೋದಾಗ್ಲಿ ಅದೆಲ್ಲ ನಾವೇ ಮಾಡ್ಬೇಕಾ. ಅದಾದ ನಂತರ ನಾವು ಲೈಟ್ಸ್ ಯಾವ ಆಂಗಲ್ ಅಲ್ಲಿ ರಿಗ್ ಮಾಡಬೇಕು, ಎಷ್ಟು ಡೆಪ್ತ್ ಕೊಡಬೇಕು ಆ ಕ್ಯಾರೆಕ್ಟರ್ಗೆ, ಆ ಡೆಪ್ತ್ ಕೊಟ್ಟರೆಗಿನ ಯಾವ ಫೀಲಿಂಗ್ ಅಲ್ಲಿ ನಾವು ಫಿಲ್ಟರ್ ಪೇಪರ್ಗಳು ಹಾಕಬೇಕು, ಸೊ ನಾವು ಯಾವ ಕಲರ್ ಪೇಪರ್ಗಳು ಹಾಕಬೇಕು, ಎಲ್ಲಾನು A to Z ಕಲ್ಸಿ ಕೊಡುತ್ತೆ ಸರ್. ಇದು ಯಾವ ಕೋರ್ಸಸ್ಸು ಕಲ್ಸಲ್ಲ ನಿಮ್ಗೆ. ನೀವ್ ಎಲ್ಲೇ ಆಚೆ ಹೋಗ್ತೀನಿ ನಾನು ಕೋರ್ಸಸ್ ಅಲ್ಲಿ ಕಲಿತೀನಿ, ಲೈಟಿಂಗ್ ಕಲಿತೀನಿ ಅಂದ್ರೆ ಅವ್ರು ಕಲಿಯಕ್ ಸಾಧ್ಯನೇ ಇಲ್ಲ. ಅವ್ರು ಏನ್ ಕಲಿಸ್ತಾರೆ, ಸುಮ್ನೆ ಅಲ್ಲಿ ನಿಂದ್ರಿಸ್ತಾರೆ, ಬಟನ್ ಒತ್ತಿಸ ಅಂತಾರೆ, ಅಲ್ಲಿ ನಿಂತು ನಾವು ಬಟನ್ ಒತ್ತಬೇಕು, ಅದ್ ಮಾಡ್ಬೇಕು. ಸೊ ಅದು ಕಲಿಕೆ ಅಲ್ವೇ ಅಲ್ಲ ಸರ್. ನಾವೇ ಯಾವಾಗ ಹೋಗಿ ನಾವೇ ರಿಪೇರಿ ಏನೇ ಆಯ್ತಂದ್ರು ರಿಪೇರಿ ಮಾಡ್ಕೊಂಡು ಅಲ್ಲೇ ಮೇಲೆ ಹೋಗಿ ಹತ್ತಿ ಅಲ್ಲಿ ನಾವು ಲೈಟ್ ರಿಗ್ ಮಾಡ್ಕೊಂಡು ಅದಕ್ಕೆ ಕನೆಕ್ಷನ್ ಕೊಟ್ಕೊಂಡು ಅದನ್ನ ನಾವು ಡೆಪ್ತ್ ನಾವು ಶೋ ಮಾಡ್ಬೇಕಾದ್ರೆ ನಮ್ಗೆ ಏನದ್ ಲೈಟ್ ಬೀಳುತ್ತಲ್ಲ ಸರ್, ಸ್ಪಾಟ್ ಲೈಟ್, ಅವಾಗ ನಮ್ಗೆ ಖುಷಿ ಆಗುತ್ತೆ. ಕ್ವಾಡ ಮಾಸ್ಕಿಂಗ್ ಮೇಕಪ್ ಮಾಡೋದನ್ನ ಕಲ್ಸಿ ಕೊಡ್ತಾರೆ, ನಾವೇ ಮೇಕಪ್ ಮಾಡ್ಬೇಕು. ಇಲ್ಲಿ ಹೆಂಗಂದ್ರೆ ಸರ್ ಇವಾಗ ಯಕ್ಷಗಾನ ಕಲಾವಿದ್ರು ಆಯ್ತು, ಅವರು ತಾವೇ ಮೇಕಪ್ ಮಾಡ್ಕೋಬೇಕು. ಸೊ ಇದ್ರಲ್ಲೂ ನಾವೇ ಮೇಕಪ್ ಮಾಡ್ಕೋಬೇಕು ಸರ್. ನಮ್ಗ ಬೇರೆ ಮೇಕಪ್ ಅಂತ ಬರಲ್ಲ. ಸೊ ಬೇಸಿಕಲಿ ಬೇಸ್ ಏನಂತಂದ್ರೆಗಿನ ಇವಾಗ ಫಸ್ಟ್ ಮೇಕಪ್ ನಾವೇ ಮಾಡ್ಕೊಳ್ಳೋದು ನಮ್ಗೆ ಕಲ್ಸಿ ಕೊಡ್ತಾರೆ. ಮೇಕಪ್ದಾಯ್ತು, ಮತ್ತೆ ಅದಾದ ನಂತರ ನಿಮ್ಗೆ ವಿನ್ಯಾಸ ಅಂದ್ರೆ ಕೊರಿಯೋಗ್ರಾಫರ್ಗಳು ಆಯ್ತು. ಇವಾಗ ನಾವು ಮೂವ್ಮೆಂಟ್ಸ್ಗಳು ಇರುತ್ತೆ ಸರ್ ಆಕ್ಟಿಂಗ್ ಅಲ್ಲಿ. ಸೊ ಈ ಮೂವ್ಮೆಂಟ್ಸ್ ಗಳನ್ನ ಹೇಗ್ ಮಾಡ್ತಾರೆ, ಇದು ನಿಮ್ಗೆ ಡ್ಯಾನ್ಸ್ ಕಡೆಯಿಂದಾನು ಇದು ಬಂದಿದ್ದ ಶೈಲಿ ಇವೆಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಥಿಯೇಟರ್ ಅಲ್ಲಿ ನಾವು ಯಕ್ಷಗಾನನೂ ಮಾಡ್ತೀವಿ ಸರ್ ಅವೆಲ್ಲ. ಸೊ ಯಕ್ಷಗಾನ ಮಾಡ್ತೀವಿ, ಕುಡಿಯಟ್ಟ ಮಾಡ್ತೀವಿ, ಎಲ್ಲ ಫೋಕ್ ಆರ್ಟ್ಸ್ ತಗೊಂತೀವಿ ಸರ್. ಥಿಯೇಟರ್ ಇಂಥದ್ದೇ ಅಂತಂದು ಸಂಬಂಧಪಟ್ಟಿದ್ದಲ್ಲ, ಎಲ್ಲಾನು ಹೌದು ಇದಕ್ಕೆ. ಸೊ ಇದರಲ್ಲಿ ಡ್ಯಾನ್ಸ್ ಫಾರ್ಮ್ಸ್ ಅನ್ನು ನಾವು ಕಲಿತೀವಿ. ನಾವು ಮುಂದೆ ನಾವು ಕೊರಿಯೋಗ್ರಾಫರ್ ಹೋಗಿನೂ ನಾವು ಮಾಡಬಹುದು. ಇವಾಗ ನಾವು ಯಕ್ಷಗಾನನು ಕಲ್ತು ಬೇಸಿಕ್ ಹೆಜ್ಜೆಗಳನ್ನ ಆದ್ರೂ ಹೇಳಿಕೊಡ್ಬೋದು. ಇದ್ರಲ್ಲಿ ನಾವು ಕೋಲಾಟ ಮಾಡ್ತೀವಿ, ಕೋಲಾಟನು ನೀವು ಕಲ್ತ್ರೆಗಿನ ನೀವು ಮುಂದೆ ಹೋಗಿ ನೀವು ಮಾಡಬಹುದು. ಜನಪದ ಕಲೆಗಳಲ್ಲಿ ಎಷ್ಟೊಂದು ಶೋಸ್ಗಳು ಬರುತ್ತೆ. ಇವತ್ ನಾಳೆ ನಾವೆಲ್ಲ ಇವಾಗ ವಾರ್ತಾ ಇಲಾಖೆನವರೆಲ್ಲ ತಂದು ಕೊಡ್ತಾರೆ. ಇವಾಗ ಕೋಲಾಟಗಳನ್ನೆಲ್ಲ ನಾವು ಮಾಡ್ಬೋದು. ಸೊ ಅದರಿಂದ ನಾವು ಜೀವನ ರೂಢಿಸ್ಕೊಳ್ಬಹುದು. ಅದಾಯ್ತು. ಮತ್ತೆ ಅದಾದ ನಂತರ ಇವಾಗ ಡೈರೆಕ್ಷನ್ ಅನ್ನ ಮಾಡ್ಬೋದು. ಇವಾಗ ಒಂದ್ ನಾಟಕ ಹೇಗ್ ಬರ್ಬೇಕು, ಸ್ಕ್ರಿಪ್ಟ್ ಬರೆದ ನಂತರ ಇವಾಗ ನಾವು ಈ ಪಾತ್ರಗಳನ್ನ ಹಿಂಗೆ ಮಾಡ್ಬೇಕು ಅನ್ನೋದು ಇವತ್ ನಾಳೆ ಡೈರೆಕ್ಷನ್ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಬ್ಬ ನಟನಿಗೂ ಡೈರೆಕ್ಷನ್ ಅನ್ನೋದು ಬೇಕೇ ಬೇಕು ಸರ್. ಯಾಕಂದ್ರೆ ಇವಾಗ ಡೈರೆಕ್ಷನ್ ಮುಖಾಂತರದಿಂದ ನೋಡಿದ್ರೆ ನಟನ ಗೊತ್ತಾಗುತ್ತೆ. ಇವಾಗ ಡೈರೆಕ್ಟರ್ ಏನ್ ಕೇಳ್ತಾ ಇದ್ದೇನೆ, ನಾವ್ ಎಷ್ಟು ಕೊಡ್ಬೇಕು ಅನ್ನೋದು ತುಂಬಾ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಇರುತ್ತೆ ಸರ್. ರಂಗಭೂಮಿಗೆ ಏನೇನು ಬೇಕು ಅದೆಲ್ಲವನ್ನ ಕಲಿಸ್ಕೊಡ್ತಾರೆ. ನಾವೇ ಮಾಡುವಂಥದ್ದು, ನಾವೇ ನಿಂತ್ಕೊಂಡು ಮಾಡುವಂಥದ್ದನ್ನ ಕಲಿಸ್ಕೊಡ್ತಾರೆ. ಇದು ನಾವ್ ಇಲ್ಲಿ ಕಲ್ತ್ರೆ ಅನೇಕ ರಂಗಭೂಮಿ ಕಲಾವಿದರು ಇವತ್ತು ಸಿನಿಮಾ ರಂಗದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಮಿಂಚ್ತಿದ್ದಾರೆ ಅಂದ್ರೆ ಬಹುಶಃ ಈ ತರಬೇತಿ ಬೇಸಿಕ್ ಫೌಂಡೇಶನ್ ಆಗಿರೋದ್ರಿಂದ. ಯಾಕಂದ್ರೆ ಒಂದು ಡಿಫ್ರೆನ್ಸ್ ಹೇಳ್ತೀನಿ ಸರ್ ನಾನು ನಿಮ್ಗೆ. ಇವಾಗ ಥಿಯೇಟರ್ ಅವ್ರು ನೋಡಿ ಸರ್, ಇವಾಗ ಇವರು ಅಚ್ಯುತ್ ರಾವ್ ಅವರಾಯ್ತು, ಸತೀಶ್ ನೀನಾಸಂ ಅವರಾಯ್ತು, ಯಾರೇ ಆಗಿರ್ಲಿ ಥಿಯೇಟರ್ ಅವರು, ಇವ ರಂಗಾಯಣ ರಘು ಅವರಾಯ್ತು, ಮತ್ತೆ ಇವರು ಕಿಶೋರ್ ಅವರು ಒಳ್ಳೆ ನಟರು. ಅವ್ರು ಹೆಂಗಂತಂದ್ರೆ ಸರ್, ಇವಾಗ ನಾವು ಒಂದ್ ಮೂವಿ ಮಾಡಕ್ ಹೋಗ್ತೀವಿ ಅಂತ ಅನ್ಕೊಳ್ಳಿ ಸರ್. ಇವಾಗ ಮೂವಿ ಮಾಡಕ್ ಹೋದಾಗ ನಮ್ಗೆ ಅಲ್ಲೆಲ್ಲ ಸೌಲಭ್ಯಗಳು ಇರಲ್ಲ ಸರ್. ಇವಾಗ ಬಾಹುಬಲಿನೇ ಸೆಟ್ ತಗೊಳ್ಳಿ, ಇವಾಗ ಎಲ್ಲೋ ಒಂದ್ ಸೆಟ್ ಹಾಕಿರ್ತಾರೆ, ಫುಲ್ ಒಂದು ಪ್ಲೇನ್ ಭೂಮಿಯಲ್ಲಿ ತಗೊಂಡು, ಅಲ್ಲೆಲ್ಲ ವಾಶ್ರೂಮ್ಸ್ ಇರಲ್ಲ ಹೆಣ್ಮಕ್ಳಿಗೆಲ್ಲ. ಇವಾಗ ಅಲ್ಲೆಲ್ಲ ತುಂಬಾ ತೊಂದರೆ ಆಗುತ್ತೆ. ಇವಾಗ ಮೂವೀಸ್ ಅವರು ದೊಡ್ಡ ಮನೆತನದಿಂದ ಬಂದವ್ರು ಏನ್ ಮಾಡ್ತಾರೆ, ಅದಕ್ಕೆಲ್ಲ ಅಡ್ಜಸ್ಟ್ ಆಗಲ್ಲ. ಇದೆಲ್ಲ ಯಾರು ಮಾಡ್ತಾರೆ ಬಿಡು ಅಂತ ಹಿಂದೆ ಸರ್ಕೊಂಡು ಹೋಗ್ಬಿಡ್ತಾರೆ. ಅದೇ ಥಿಯೇಟರ್ ಅವರು ಇದನ್ನೇ ನಾವು ಮಾಡ್ಕೊಂಡು ಬಂದಿರ್ತೀವಿ ಸರ್. ಇವಾಗ ನಾವು ತಿರುಗಾಟ ಮಾಡ್ಬೇಕಾದ್ರೆ ನಾವು ಎಲ್ಲಿ ಉಳ್ಕೊಂತೀವೋ, ಎಲ್ಲಿ ಮಲಗ್ತೀವೋ, ಎಲ್ಲಿ ಊಟ ಮಾಡ್ತೀವೋ, ಅದನ್ನೆಲ್ಲಾನು ನಾವು ಇದನ್ನೆಲ್ಲ ರೂಢಿಸ್ಕೊಂಡ್ಬಿಟ್ಟಿರ್ತೀವಿ ಸರ್. ಇದೇ ನಮ್ ಲೈಫ್ ಸ್ಟೈಲ್ ಅನ್ಕೊಂಡು ಇದೇ ದಾರಿಯಲ್ಲಿ ಅನ್ಕೊಂಡ್ ಬಂದಿರ್ತೀವಿ. ಹಾಗಾಗಿ ನಾವು ಸಿನಿಮಾದಲ್ಲೇನು ಸರ್ ಇವಾಗ ಮಾಡ್ಬೇಕಾದ್ರೆ ನಾವು ಅದೆಲ್ಲವನ್ನ ರೂಢಿಸ್ಕೊಳ್ಬೇಕು ಸರ್. ಈಗ ನೀವು ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ರಿ, ಅಲ್ಲಿ ಏನ್ ಮಾಡಿದ್ರಿ ಅಂತ, ಈ ತರಬೇತಿ ಆದ್ಮೇಲೆ ಏನ್ ಮಾಡಿದ್ರಿ ಅಲ್ಲಿ ಬೇರೆ? ಸರ್ ಅಂದ್ರೆ ಬೆಂಗಳೂರಲ್ಲಿ ಸುಮಾರು ನಾನು 8 ವರ್ಷಗಳ ಕಾಲ ಹಂಗಿದ್ದೆ. ಸೊ ತರಬೇತಿ ತಗೊಂಡ ನಂತರ ನಾನು ಸುಮಾರು ಸ್ವಲ್ಪ ರಂಗ ತರಬೇತಿಗಳು, ವರ್ಕ್ಶಾಪ್ಸ್ಗಳನ್ನ ಕಂಡಕ್ಟ್ ಮಾಡಿದೆ, ಮತ್ತು ಸ್ವಲ್ಪ ಶೋಸ್ಗಳನ್ನು ಮಾಡಿದೆ. ಹಿಂಗೆ ನಾನು ಶಿವಮೊಗ್ಗ ಅಲ್ಲಿ ಹೊಂಗಿರಣ ಶಾಲೆಯಲ್ಲಿ ಅಲ್ಲಿ ಸ್ವಲ್ಪ ಕೋಲಾಟಗಳನ್ನ ಕಲಿಸಿದ್ದೆ ಹುಡುಗರಿಗೆ. ಸೊ ಒಂದು ಪ್ರೊಡಕ್ಷನ್ನು ತಗೊಂಡೆ ಅಲ್ಲಿ. ನಾನು ಮತ್ತೆ ಇನ್ನೊಬ್ರು ನನ್ನ ಸಹಪಾಠಿಗಳು ಯಾರಿದ್ರು ಅವ್ರು ನಾನೆಲ್ಲ ಸೇರಿ ಸಣ್ಣ ಮಕ್ಕಳಿಗೆ, ಅಂದ್ರೆ 4th to 5th 6th 7th 8th 9th ಅವ್ರಿಗೆಲ್ಲ ಪ್ರೊಡಕ್ಷನ್ ತಗೊಂಡು ಅವ್ರಿಗೆ ಕೋಲಾಟ ಕಲಿಸಿ, ಮತ್ತೆ ಬೇರೆ ಇದು ನಾಟಕದ ಪ್ರೊಡಕ್ಷನ್ ತಗೊಂಡು ಅವ್ರದ್ದು ಪಠ್ಯ ಪುಸ್ತಕದ ಆಧಾರದ ಮೇಲೆ ನಾನು ಮಾಡ್ಕೊಂಡಿರೋದು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಮಾಡಿಸಿದ್ರಲಿಂದ ಇನ್ನೂ ಸ್ವಲ್ಪ ತುಂಬಾ ಗಟ್ಟಿಯಾಗಿ ಉಳಿಯುತ್ತೆ, ಮನಸ್ಸಿನಲ್ಲಿ ಉಳಿತದೆ ತುಂಬಾ. ನನಗೆ ಕೇಳ್ಪಟ್ಟಂಗೆ ಈ ತಿರುಗಾಟ ಮಾಡಿದ್ರಿ? ಹೌದು ಸರ್, ಹೌದು. ನೀನಾಸಂ ನಾನು ಡಿಪ್ಲೊಮಾ ಇನ್ ಆಕ್ಟಿಂಗ್ ಆದ ನಂತರ, ಕಿನ್ನಾರ್ ಮೇಳ ಆದ ನಂತರ ನನಗೆ ಅವಕಾಶ ಸಿಕ್ ಸರ್. ನೀನಾಸಂ ಅಲ್ಲಿ ನಾನು ಸೌಂಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ ನಾನು. ಸೊ ಸೌಂಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಮೈಕ್ಸ್ ನ
ಇವಾಗ ನಾವು ಯಾವ ರೇಂಜಲ್ಲಿ ಇಟ್ಟರೆ ನಮ್ಗೆ ಅವ್ರದ್ದು ವಾಯ್ಸ್ ಚೆನ್ನಾಗಿ ಇಳಿಯುತ್ತೆ. ಸೊ ಪ್ರತಿಯೊಂದು ವಾಯ್ಸ್ದು ಫ್ರೀಕ್ವೆನ್ಸಿ ಇರುತ್ತೆ. ಇವಾಗ ನಾವು ಆಕ್ಟರ್ ಹೆಂಗ್ ನಿಂತಿರ್ತಾನೆ, ಯಾವ ಭಂಗಿಯಲ್ಲಿ ಬಂದು ನಿಂತಾಗ ನಾವು ಮೈಕ್ ಯಾವ ಆಂಗಲ್ ಅಲ್ಲಿ ಬಂದು ಸೆಟ್ ಮಾಡಿದ್ರೆ ಆ ಒಂದು ವಾಯ್ಸ್ ಪರ್ಫೆಕ್ಟ್ ಆಗಿ ಕೇಳಿಸುತ್ತೆ ಆಡಿಯನ್ಸ್ಗೆ. ಮತ್ತೆ ಎಲ್ಲ ಇನ್ಸ್ಟ್ರೂಮೆಂಟ್ಸಿಗೂ ಮೈಕಿಂಗ್ ಆಗ್ತಾ ಇದ್ವಿ. ಸೊ ಅಂದ್ರೆ ನಟರು ಬಂದು ನಾವು ಹಿಂದ್ಗಡೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬಂದು ಹಾಡಾಡ್ತಾ ಇದ್ರು. ಸೊ ಅವರಿಗೂ ಎಲ್ಲ ಸೆಟ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಇಟ್ಟಿರ್ಬೇಕು ಅವ್ರಿಗೆ. ಸೊ ಯಾವ ಆಂಗಲ್ಸ್ ಅಲ್ಲೆಲ್ಲ ಇಟ್ಟರೆ ನಾವು ಅವ್ರಿಗೆ ಪರ್ಫೆಕ್ಟ್ ಆಗಿ ಹಾಡಾಡ್ಬೇಕು, ಅವರಿಗೆಲ್ಲ ಹೇಳಿಕೊಟ್ಟು. ಸೊ ಈ ತರ ಈ ಡಬ್ಬಿಂಗ್ ಆತರ ಏನಾದ್ರು ಮಾಡಿದಿರಿ? ಡಬ್ಬಿಂಗ್ ಯಾವ್ದಾದ್ರು ಮೂವಿಗಳು, ಸಣ್ಣ ಸಣ್ಣ ಕಿರುಚಿತ್ರಗಳನ್ನ ನಾನು ಕಿರುಚಿತ್ರಗಳನ್ನ ಸುಮಾರಾಗಿ ನಾನು ಮ್ಯೂಸಿಕ್ಗಳನ್ನ ಮಾಡಿ, ಮತ್ತೆ ಅದಾದ ನಂತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳನ್ನ ಕೊಟ್ಟು, ಮತ್ತೆ ಡಬ್ಬಿಂಗ್ ಇಂಜಿನಿಯರ್ ಆಗಿನೂ ನಾನು ವರ್ಕ್ ಮಾಡಿದ್ದೀನಿ ಸರ್. ಬೆಂಗಳೂರಲ್ಲಿ ಮಾಡಿದ್ದೀನಿ. ಮತ್ತೆ ಸಾಧು ಕೋಕಿಲ್ ಅವ್ರ ಸ್ಟುಡಿಯೋ ಅಲ್ಲಿ ವರ್ಕ್ ಮಾಡಿದ್ದೀನಿ ನಾನು, ಲೂಪ್ ಎಂಟರ್ಟೈನ್ಮೆಂಟ್ ಅಂತ ಅವ್ರದ್ದು, ಅಲ್ಲಿನೂ ವರ್ಕ್ ಮಾಡಿದ್ದೀನಿ. ಇವಾಗ ಬಿಚ್ಚುಗತಿ ಅಂತ, ಮತ್ತೆ ವಿಷ್ಣು ಪ್ರಿಯಾ ಅಂತ, ಮತ್ತೆ ಏನು ಸುಮಾರು ಮೂವೀಸ್ಗಳು ನಾ ಎಲ್ಲ ವರ್ಕ್ ಮಾಡಿದ್ದೀನಿ. ಮತ್ತೆ ಈ ಲೂಸ್ ಮಾದ ಅವ್ರದ್ದು ಒಂದು ಮೂವಿ ಬಂದಿತ್ತು. ಅಂದ್ರೆ ನಾನು 2019 ಕೋವಿಡ್ಗಿಂತ ಮುಂಚೆ ನಾನು ವರ್ಕ್ ಮಾಡಿದ್ದೆ ಸರ್ ಅಲ್ಲಿ. ಈಗ ಡಬ್ಬಿಂಗ್ ಅಂದ್ರೆ ಸವಾಲು ಬಹಳ ಇರ್ತವೆ. ಮೂಮೆಂಟ್ಸ್ ಅಲ್ಲಿ ವಿಡಿಯೋ ಮತ್ತೆ ಆಡಿಯೋ ವಿಷನ್ ಮ್ಯಾಚ್ ಮಾಡುವಂತದ್ದು ಹೆಂಗೆ ಹೆಂಗ್ ಮಾಡ್ತೀರಿ ಅಂತ? ಅಂದ್ರೆ ನಾವು ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಸರ್. ಬೇಸಿಕಲಿ ನಾವು ಆ್ಯಪಲ್ಗೆ ಒಂದು, ವಿಂಡೋಸಿಗೆ ಒಂದು ಬೇರೆ ಇರುತ್ತೆ. ಇವಾಗ ನೀವು ಆಡಿಯೋಗೆ ಹೆಂಗೆ ಯೂಸ್ ಮಾಡ್ತೀರಾ ಅದೇ ತರ ನಾವು ವಿಡಿಯೋಗೊಂದು ಯೂಸ್ ಮಾಡ್ತೀವಿ. ವಿಡಿಯೋಲಿ ನಿಮ್ಗೆ ಪ್ರೀಮಿಯರ್ ಪ್ರೋ ಬರುತ್ತೆ, ಆಪಲ್ ಕಟ್ ಎಲ್ಲ ಬರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ನಾವು ಒಂದು ವಿಡಿಯೋ ಪ್ಲೇ ಮಾಡ್ತಿರ್ತಾರೆ, ಅದರಲ್ಲಿ ಅವರು ಆರ್ಟಿಸ್ಟ್ ಅಲ್ಲಿ ಅಲ್ಲಿಂದ ಇವಾಗ ಹೆಂಗ್ ವಾಯ್ಸ್ ಬೂತ್ ಇರುತ್ತೆ, ಅವ್ರದ್ದು ಡಬ್ಬಿಂಗ್ ಸ್ಟುಡಿಯೋ ಅಲ್ಲಿ ವೋಕಲ್ ವಾಯ್ಸ್ ಬೂತ್ ಇರುತ್ತೆ, ಅಲ್ಲಿ ಅವ್ರು ವಾಯ್ಸಿಂಗ್ ಕೊಡ್ತಾರೆ. ಸೊ ಅದ್ರ ಮುಖಾಂತರ ನಾವು ಆ ಮ್ಯಾಚ್ಗೆ ಅವ್ರು ಹೆಂಗ್ ಕೊಡ್ತಿರ್ತಾರೆ ಅದ್ರ ಮುಖಾಂತರ ನಾವು ಆ ಭಾವಲ್ಲಿ ಹೋಗುತ್ತಾ ಇಲ್ಲ. ಸೊ ಇದೆಲ್ಲ ಡಬ್ಬಿಂಗ್ ಇಂಜಿನಿಯರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದನ್ನ ಫೈನಲ್ ಟ್ರ್ಯಾಕ್ ಮಾಡ್ಕೊಂಡು, ಆ ವಾಯ್ಸಸ್ ಎಲ್ಲ ತಗೊಂಡು, ಆ ರಫ್ ಟ್ರ್ಯಾಕ್ಸ್ಗಳನ್ನ ತಗೊಂಡು, ಅದನ್ನೆಲ್ಲ ಡಸ್ಟ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಟ್ರಿಮ್ ಮಾಡಿ, ಅದನ್ನೆಲ್ಲ ಫ್ರೀಕ್ವೆನ್ಸಿಗಳನ್ನ ಸೆಟ್ ಮಾಡ್ಕೊಂಡು, ಮತ್ತೆ ಸ್ವಲ್ಪ ಲೋ ಫ್ರೀಕ್ವೆನ್ಸೀಸ್ ಅಲ್ಲೆಲ್ಲ ಇವಾಗ ಹಾರ್ಶ್ ಸೌಂಡ್ಗಳು ಬರುತ್ತೆ ಅಂತ, ಹಿಂಗ್ ವಾಯ್ಸಸ್ ಬರುತ್ತೆ. ಸೊ ಅದೆಲ್ಲ ಬೇಕಾಗ್ಲಾದದ್ ಸರ್ ಸೌಂಡ್ ಎಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು, ಕ್ಲೀನ್ ಅಪ್ ಮಾಡ್ಕೊಂಡು ಟ್ರ್ಯಾಕ್ಸ್ ಅದನ್ನೆಲ್ಲ ಪ್ರೀ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಂಗ್ ಅಂತ ಅವಾಗ ವಿಡಿಯೋ ಎಡಿಟಿಂಗ್ ಕಳ್ಸತ್ ಸರ್. ತಾಳ್ಮೆ ತುಂಬಾ ಬೇಕಾ? ತುಂಬಾ ಬೇಕು ಸರ್ ಡಬ್ಬಿಂಗ್ ಇದು ಮಾಡ್ಲಿಕ್ಕೆ. ತುಂಬಾ ತಾಳ್ಮೆ ಎಲ್ಲದಕ್ಕೂ ಬೇಕು ಸರ್. ತಾಳ್ಮೆ ಯಾವುದೇ ನೀವು ಕ್ಷೇತ್ರದಲ್ಲಿ ಹೋದ್ರೂ ತಾಳ್ಮೆ ತುಂಬಾ ಬೇಕು ಸರ್. ಎಲ್ಲ ಮಾಡಿದಂಥವ್ರು ರಾಯಚೂರಿಗೆ ಬಂದಿದ್ದು ಯಾವಾಗ, ಮತ್ತೆ ಯಾಕೆ, ಏನು ಅಲ್ಲಿ ಅವಕಾಶಗಳಿಗೆ ಯಾಕೆ, ಅಥವಾ ಇಲ್ಲಿ ಏನಾದರೂ ಬೇರೆ ಏನಾದರೂ ಮಾಡ್ಬೇಕಂತ ಬಂದ್ರು ಹೇಗೆ? ಹೌದು, ಖಂಡಿತ. ನಾನು ರಾಯಚೂರಿಗೆ ಬಂದಿದ್ದ ಕಾರಣ ಎರಡು. ಒಂದು, ನಾನು ಇವಾಗ ಸರ್ ಆಕ್ಟಿಂಗ್ ನಮ್ಮ ಸರ್ ಹೇಳ್ತಾರೆ, KG ಕೃಷ್ಣಮೂರ್ತಿ ಅವರು, ಆಕ್ಟಿಂಗ್ ಅಂದ್ರೆ ಕಲ್ಸಿ ಕೊಡೋದಂತದ್ದಲ್ಲ, ಅದು ನಿಮ್ಮಲ್ಲೇ ನಿಮ್ಗೆ ಬರ್ಬೇಕು ಅಂತ. ಸೊ ಹಾಗಾಗಿ ಅವರು ಒಂದ್ ದಾರಿ ತೋರಿಸಿದ್ದಾರೆ ಸರ್. ಸ್ಪಾರ್ಕ್ ಮಾಡ್ತಾರೆ. ಹೌದು, ಆ ಕಿಡಿಯನ್ನ ಹಚ್ಚಿದ್ದಾರೆ. ಇವಾಗ ಆ ಕಿಡಿ ಅಂತೂ ಇದೆ. ಇವಾಗ ಆ ಕಿಡಿನ ತಗೊಂಡು ನಾವು ಮುಂದೆ ನಡ್ಕೊಂತ ಹೋಗ್ಬೇಕು ಸರ್. ಸೊ ನಾವು ಗವಿಯಲ್ಲಿ ಹೋಗ್ತಾ ಇದೀವಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಈ ಕಿಡಿ ನಮ್ ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋದು ಒಂದು ಹಂಬಲ ಇದೆ ನಮ್ಗೆ. ಅದೇ ನಮ್ ಮುಂದೆ ದಾರಿ ದೀಪ ತೋರಿಸುತ್ತೆ ಅಂತ ನಮ್ಗೆ ಹೇಳಿದೀವಿ. ಬಂದಿರೋದು ನೀವು ಇಲ್ಲಿ ಬಂದ್ಮೇಲೆ ಯಾವಾಗ ಬಂದ್ರಿ? ಏನ್ ಈಗ ಮಾಡ್ತಿದ್ದೀರಿ? ಸರ್ ನಾನು ಇವಾಗ ರೀಸೆಂಟ್ ಆಗಿ ಬಂದೆ ಸರ್. ಇವಾಗ ಒಂದು ತಿಂಗಳ 15-20 ದಿವಸ ಆಯ್ತು ಅಷ್ಟೇ. ಮಾಡೆಲ್ ಆಗಿ ರ್ಯಾಂಪ್ ವಾಕ್ ಮಾಡಿದೆ. ಅದಾದ ನಂತರ ಇವಾಗ ಒಂದು ನಾಟಕ ನಿರ್ದೇಶನ ಮಾಡ್ಬೇಕು ಸರ್. ಒಂದು ಇದೆಯಾ, ಅದು ಮಾಡ್ತಿದ್ರಿ? ಮಾಡ್ಬೇಕು ಸರ್ ಇವಾಗ. ಸೊ ಅದ್ರ ಇವಾಗ ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ, ಸಿದ್ಧತೆಗಳು ನಡೀತಾ ಇದೆ. ಅದಕ್ಕಿಂತ ಹಿಂದೆ ಅದು ರಾಯಚೂರಲ್ಲೇ ಪ್ರದರ್ಶನ ಆಗುತ್ತೆ ಸರ್. ಏನ್ ನಾಟಕ ಅಂದ್ರೆ ಏನು, ಪೌರಾಣಿಕ ಅಥವಾ ಪೌರಾಣಿಕ ಅಲ್ಲ ಸರ್, ಇವಾಗ ಸಾಮಾಜಿಕ ಟೈಪ್ಸ್ ಸ್ವಲ್ಪ. ಇವಾಗ ಆಗ್ತಾ ಇರೋ ಘಟನೆಗಳು ಅದನ್ನ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಫ್ಯೂಚರ್ ಪ್ಲಾನ್ ಅಂತ ಏನಾದ್ರು ಇಟ್ಕೊಂಡಿದ್ರಿ? ಯಾಕಂದ್ರೆ ನೀವು MBA ಮಾಡಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾಗಿತ್ತು. ಖಂಡಿತ. ಬಟ್ ನೀವು ಈ ಕಡೆ ವೃತ್ತಿ ರಂಗಭೂಮಿ ಕಡೆ ಬಂದಿದ್ದೀರಿ. ಖಂಡಿತ. ಬದುಕು ಇಲ್ಲೇ ಕಟ್ಕೊಳ್ಬೇಕು, ಇಲ್ಲಿ ಬದುಕಬಲ್ಲೆ ಅನ್ನುವಂಥ ವಿಶ್ವಾಸ ಇದೆಯೋ, ಅಥವಾ ನಾನು MBA ಮಾಡಿದ್ದೀನಿ ಸರ್, ನಾನು ಏನಾದರೂ ಬೇರೆ ಒಂದು ವ್ಯವಹಾರ ಮಾಡಬೇಕು, ಹಾಬಿಯಾಗಿ ಇದನ್ನ ಇಟ್ಕೊಳ್ಬೇಕಂತ ಇದೆಯೋ, ಹೇಗೆ? ಇಲ್ಲ, ಅದೇ ನಾನು ರಾಯಚೂರಿಗೆ ಬಂದಿದ್ದು ನಮ್ಮ ಅಪ್ಪ ಅಮ್ಮ ಇಲ್ಲಿರ್ತಾರೆ ಸರ್. ಅವರಿಗೂ ಸ್ವಲ್ಪ ಇವಾಗ ನಾನು ಅವ್ರ ಜೊತೆಗೆ ಇರಬೇಕು. ಒಂದು ಕಲ್ತಿರೋದು ಎಲ್ಲ ಮುಗೀತು. ಇವಾಗ ನಾನು ಏನಿದ್ರು ಇವಾಗ ನಾನು ಕಲಿಸ್ಬೇಕು, ಮತ್ತೆ ನನ್ನನ್ನು ನಾನು ರೂಢಿಸ್ಕೊಂಡು ಹೋಗ್ಬೇಕು. ನನ್ನೊಂದು ಏನಿದ್ರು ಪ್ರಾಕ್ಟೀಸ್ ಮಾಡ್ಕೊಂಡು ನನ್ನ ಫೋಕಸ್ ಅಲ್ಲಿ ಇರಬೇಕು. ಇವೆರಡು ಕಾರಣದಿಂದ ನಾನು ರಾಯಚೂರಿಗೆ ಬಂದಿರೋದು. ಇವಾಗ ನಾನು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಇವಾಗ ನಾನು ನೆಕ್ಸ್ಟ್ ಬರ್ತಕ್ಕಂಥ ದಿನಗಳನ್ನ ಇವಾಗ ನಾನು ಒಂದು ಜಾಬ್ ಮಾಡಿಕೊಂಡು ಅಥವಾ ಒಂದು ಬಿಸ್ನೆಸ್ ಮಾಡಿಕೊಂಡು, ಒಂದು ಬಿಸ್ನೆಸ್ ಅನ್ನ ಇಟ್ಕೊಂಡು, ಇದು ನಾಟಕದ ಏನಿದೆ ಇದು ನಾಟಕದ್ದು ಮಾಡ್ಕೊಂಡು ಹೋಗ್ತಾ, ಇದು ಎರಡೂ ಜೊತೆಗಾಗಿ ನಡ್ಕೊಂಡು ಹೋಗೋದು. ಮತ್ತೆ ಮುಂದೆ ಆಡಿಷನ್ಸ್ ಆಗಿ ಬರಲಿ ಅಥವಾ ಯಾವುದೇ ಬಂದ್ರೂ ಆಡಿಷನ್ಸ್ ಅನ್ನ ಕೊಟ್ಟು ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಈಗ ಇಲ್ಲಿ ಮ್ಯಾಕ್ಸಿಮಮ್ ನಾನು ಗಮನಿಸ್ತಿದ್ದೀನಿ, ನಮ್ಮ ರಾಯಚೂರಲ್ಲಿ ಇತ್ತೀಚೆಗೆ ಕಲಾವಿದರಿದ್ದಾರೆ. ಹೌದು, ವೃತ್ತಿ ರಂಗಭೂಮಿ ಕಲಾವಿದರಿದ್ದಾರೆ, ಹವ್ಯಾಸಿ ರಂಗಭೂಮಿ ಕಲಾವಿದರಿದ್ದಾರೆ, ಟ್ರೈನ್ ಅಪ್ ನಿಮ್ಮ ತರನೇ ಟ್ರೈನಿಂಗ್ ತಗೊಂಡ್ ಬಂದಂತವ್ರು ಇದ್ದಾರೆ. ಮತ್ತೆ ಕಲಾತ್ಮಕವಾದಂತ ನಾಟಕಗಳನ್ನ ಪ್ರಸ್ತುತಪಡಿಸುವಂತದ್ದು ರಂಗಮಂದಿರದಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ, ಅಲ್ಲಿ ಇದೆ. ಸೊ ಸಾಮಾಜಿಕ ನಾಟಕಗಳಿದಾವೆ,
ಪೌರಾಣಿಕ ನಾಟಕಗಳನ್ನು ಪ್ರಸ್ತುತಪಡಿಸ್ತಾರೆ, ಏಕ ವ್ಯಕ್ತಿ ನಾಟಕಗಳ ಪ್ರದರ್ಶನ ಅಭಿನಯ ಮಾಡ್ತಾರೆ, ಈ ಥರ ಎಲ್ಲ ಇದೆ. ಸೊ ಇಂಥದ್ರಲ್ಲಿ ಒಂದು ತಂಡ ಅಂತ ಬೇಕಾಗ್ತದೆ. ನೀವು ನನಗನ್ನಿಸ್ತದೆ ನೀವು ಎಲ್ಲ ವಿಚಾರದಲ್ಲಿ ಪಳಗಿದ್ದೀರಿ ಅಂತ ಅನಿಸ್ತದೆ. ನೀವು ಸೌಂಡ್ ಇಂಜಿನಿಯರಿಂಗ್ ಇದ್ದೀರಿ, ಡಬ್ಬಿಂಗು ಮಾಡ್ತಿದ್ದೀರಿ, ಆಮೇಲೆ ಒಂದಷ್ಟು ಆಕ್ಟಿಂಗ್ ಅಂದ್ರೆ ಸೌಂಡ್ ನಾಲೆಜ್ ಇದೆ, ಏನ್ ಮಾಡಬಹುದು, ಲೈಟಿಂಗ್ ನಾಲೆಜ್ ಇದೆ, ಸ್ಟೇಜ್ ಹೆಂಗಿರ್ಬೇಕು ಅನ್ನುವಂಥದ್ದಿದೆ, ಅದರ ಬೆಳಕು ವಿನ್ಯಾಸ ಎಲ್ಲ ಒಂದಷ್ಟು ಟಚ್ ಕೊಟ್ಟಿದ್ದೀರಿ, ನೀವು ಒಂದಷ್ಟು ಟಚ್ ಮಾಡಿದ್ದೀರಿ. ಸೊ ಹಂಗಿದ್ದಾಗ ಒಂದು ತಂಡ ಅಂತ ಬೇಕಾಗ್ತದೆ. ಆ ತಂಡ ಕಟ್ಕೊಳ್ಳಿಕ್ಕೆ ಅಥವಾ ತಂಡ ಇದೆಯೋ ಅಥವಾ ಕಟ್ಕೊಳ್ಬೇಕು, ಮತ್ತೆ ಇದೆಯಾ, ಹೆಂಗೆ ನೀವು ಸಂಪರ್ಕದಲ್ಲಿ ಇದಾರೋ ಹೇಗೆ? ಸ್ನೇಹಿತರಿದ್ದಾರೆ ಸರ್, ನಮ್ಮ ಜೊತೆಗೆ ಇದ್ದಾರೆ. ಅದೇ ನಾವು ಒಂದು ತಂಡನ ಮಾಡ್ಕೋಬೇಕು ಅಂತ ಇದ್ದೀನಿ. ಆದಷ್ಟು ಬೇಗ ನಾನು ಈ ಮುಂದಿನ ಬರೋ ವರ್ಷದಲ್ಲೇ ನಾನು ಒಂದು ತಂಡ ಮಾಡಿಕೊಂಡು ನಾನು ಒಂದು ವರ್ಕ್ಶಾಪ್ಗಳನ್ನ ತೊಗೊಂಡು ಮತ್ತು ಸಂಪನ್ಮೂಲ ವ್ಯಕ್ತಿಗಳಂತ ನಮ್ಮ ಹುಡುಗರನ್ನ ಅಥವಾ ನಮ್ಮ ಸರ್ಗಳನ್ನ ಕರೆಸಿ ಅವರಿಗೆಲ್ಲ ತರಬೇತಿ ಕೊಡಬೇಕು ಅಂತ ಇದ್ದೀನಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಒಂದು ನಮಗೆ ಅವೇರ್ನೆಸ್ ಅನ್ನೋದು ಬರುತ್ತೆ, ಮತ್ತು ಇದನ್ನು ಜನರಿಗೆ ತುಂಬ ಉಪಯೋಗ ಆಗುತ್ತೆ ಇದು ಮಾಡೋದ್ರಿಂದ. ಹಂಗಾಗಿ ನಾನು ಇದನ್ನು ಮಾಡಬೇಕು ಅಂತ ಇದ್ದೀನಿ. ಸೊ ಇದನ್ನ ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಅನ್ನೋದು ನನಗೆ ಇಷ್ಟ ಸರ್. ನನಗೆ ಯಾರೇ ಮಾಡಲಿ ಪರವಾಗಿಲ್ಲ. ಸೊ ನನ್ನ ಕಡೆಯಿಂದ ಅಂದರೂ ನಾನು ಮಾಡಿ, ಮತ್ತು ನನ್ನ ಕಡೆಯಿಂದ ಇವಾಗ ನಾನು ಯಕ್ಷಗಾನ ಹೆಜ್ಜೆಗಳನ್ನ ಕಲಿಸ್ಬೋದು, ಕೋಲಾಟನ ಕಲಿಸ್ಬೋದು, ಹಾಡುಗಳನ್ನ ಕಲಿಸ್ಬೋದು ಅವ್ರಿಗೆ, ನಾನು ಶಿಬಿರ ಏನಾದರೂ ಇಟ್ಟರೆ, ಮತ್ತು ವರ್ಕ್ಶಾಪ್ಗಳನ್ನ ಮಾಡಿಸ್ಬೋದು, ಒಂದು ಪ್ಲೇ ಮಾಡಿಸ್ಬೋದು. ಸೊ ಒಂದು ಟೀಮ್ ಮಾಡಿಕೊಂಡು ಹಿಂಗೆಲ್ಲ ಮಾಡಬೇಕು ಅಂತ ಇದೆ ಸರ್ ನಾನು. ಓಕೆ, ಅದನ್ನೆಲ್ಲ ಅಂದರೆ ಇತ್ತೀಚಿನ ನನಗೇನು ಅನಿಸ್ತದೆ, ಮಕ್ಕಳಿಗೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಲಿಸುವಂಥದ್ದಾಗ್ತದೆ. ಈ ರಂಗ ಚಟುವಟಿಕೆ ಪುಸ್ತಕದಲ್ಲಿ ನೀವು ಹೇಳಿದ್ರಿ, ಪುಸ್ತಕದಲ್ಲಿ ಇದ್ದಂಥದ್ದನ್ನೇ ನೀವು ಶಿವಮೊಗ್ಗದಲ್ಲಿ ಸಾಗರದಲ್ಲಿ ಕಲಿಸಿದ್ವಿ. ಆ ಥರದ ಅವಕಾಶಗಳು ರಾಯಚೂರು ಅಂತ ಪ್ರದೇಶದಲ್ಲಿ ವಿಫಲವಾಗಿದ್ದಾವೆ, ಬೇಕಾದಷ್ಟಿದಾವೆ. ಅದನ್ನ ಕ್ಯಾಚ್ ಮಾಡುವಂಥ ಕೆಲಸಗಳು ಆಗಬೇಕು ನಿಮ್ಮಿಂದ ಅಂತ ಅನಿಸ್ತದೆ, ಅಪ್ರೋಚ್ ಆಗಬೇಕು. ಹೌದು ಸರ್, ನಾವು ಯಾವುದೋ ಶಾಲೆ ಕಾಲೇಜುಗಳಲ್ಲಿ ಹೋಗಿ ನಾವು ಅಪ್ರೋಚ್ ಆಗಿಲ್ಲ. ಸೊ ಹಾಗಾಗಿ ನಮಗೆ ಮಾಡಬೇಕು ಅಂತ ಇದ್ದೀವಿ. ಅವ್ರಿಗೆ ಅಪ್ರೋಚ್ ಆಗಿ ಅವ್ರು ಏನಂತಾರೋ ಕೇಳ್ಕೊಂಡು ಅದ್ರ ಪ್ರಕಾರನೂ ಮಾಡಬೇಕು ಅಂತ ಇದ್ದೀವಿ. ಮನೆಯಲ್ಲಿ ಅಪ್ಪ ಅಮ್ಮ ನಿನ್ಗೆ MBA ಮಾಡಿಸಿದ್ದು ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತಾನೆ ಮಗ ಅಂತ ಅನ್ಕೊಂಡಿದ್ದೀವಪ್ಪ, ನೀನು ರಂಗಭೂಮಿ ಕಡೆ ಹೋಗಿದೀಯಾ, ಬದುಕು ಸವಾಲು, ಅದನ್ನ ಹೇಗೆ ನೀಗಿಸ್ತೀಯ ಅಂತ ಕೇಳುವಂಥದ್ದು ಇರ್ತದೆ, ಸಹಜ. ಯಾವುದೇ ತಂದೆ ತಾಯಿಗೆ ಮಗ ಆದಂಥವನು ಒಂದು ಉದ್ಯೋಗ ಮಾಡಬೇಕು ಅಂತಿರ್ತದೆ, ಒಂದು ಬದುಕು ಕಟ್ಕೊಳ್ಬೇಕು ಅಂತಿರ್ತದೆ. ಸೊ ಆ ಥರದ ಆಸೆಗಳು ಅಪ್ಪ ಅಮ್ಮ ವ್ಯಕ್ತಪಡಿಸಿದ್ದು ಇದೆಯಾ? ಖಂಡಿತ ಸರ್, ಇದು ತುಂಬಾ ದೊಡ್ಡ ಪ್ರಶ್ನೆ. ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಕೇಳ್ತಾರೆ. ಆದರೆ ಏನು ಅಂತಂದರೆ, ತಂದೆ ತಾಯಿ ಯಾರೇ ತಂದೆ ತಾಯಿ ಆಗಿರಲಿ, ಅವ್ರ ಮಕ್ಕಳು ಕಷ್ಟಪಡಬಾರ್ದು, ಅವ್ರಿಗೆ ಏನು ಆಗಬಾರ್ದು, ಅವರಿಗೆ ಅವರು ಕಷ್ಟ ಹಾದಿ ಏನು ನೋಡ್ಕೊಂಡು ಬಂದಿದಾರಲ್ಲ ಅದನ್ನ ತಾವು ಮಕ್ಕಳು ನೋಡಬಾರ್ದು ಅಂತ ಹೇಳ್ತಾರೆ. ಸೊ ಒಂದು ಮಾತ್ರ ಸತ್ಯ ಸರ್, ನಾನು ಯಾವತ್ತೂ ಏನು ಕೆಟ್ಟ ಕೆಲಸಗಳು ಮಾಡಲ್ಲ, ಕೆಟ್ಟ ಕೆಲಸ ಮಾಡೋ ಥರ ನೋಡಲ್ಲ, ಅವರಿಗೆ ಒಂದು ಏನು ಧಕ್ಕೆ ತರಲ್ಲ. ಮತ್ತೆ ಅದಾದ ನಂತರನೂ ಸುಮಾರು ಸಲ ಕೇಳಿದ್ದಾರೆ ಸರ್, ಅಂದ್ರೆ ಇವಾಗ ಮುಂದೇನು ಅಂತ ಕೇಳಿದ್ದಾರೆ ಅಷ್ಟೇ ಹೊರತು ಸಹಜ. ಸೊ ಹಾಗಾಗಿ ಖಂಡಿತ ಸರ್, ನಾನು ಯಾವತ್ತಿಗೆ ಆಗಿರಲಿ, ನಾನು ಏನೇ ಒಂದು ಕೆಲಸ ಮಾಡ್ತಾ ಇದ್ರು, ಒಂದು ಸಣ್ಣ ಕೆಲಸ ಆದರೂ ನಾನು ಮಾಡ್ಕೊತಾ ಇದ್ದೀನಿ. ಅವ್ರ ಮೇಲೆ ತೀರಾ ಭಾರ ಅಂತನಾಗಿನೂ ನಾನು ಆಗಿಲ್ಲ. ಸೊ ಈ ಫೀಲ್ಡಲ್ಲಿ ಏನಂತಂದರೆ ತುಂಬ ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ಯಾಕಂದರೆ ಇವತ್ತಿನ ದಿವಸ ಅವರು ಇವಾಗ ನಾನು ನೋಡ್ಕೊಂಡು ಬಂದಿರೋ ಪರಿಸ್ಥಿತಿ ಅವರಿಗೆ ಅದು ಗೊತ್ತಿಲ್ಲದೆ ಇರಬಹುದು, ಆದರೆ ಅವರಿಗೆಲ್ಲ ಗೊತ್ತಿದೆ ಸರ್. ಅವರೆಲ್ಲ ನೋಡಿರ್ತಾರೆ, ನಮ್ಗಿಂತ ಜಗ ತುಂಬ ಜಾಸ್ತಿನೇ ನೋಡಿರ್ತಾರೆ. ಆದರೆ ಏನಂತಂದ್ರೆ ನಮ್ಮ ಮಗ ಸೆಟ್ಲ್ ಆಗಲಿ, ಮಗ ಒಂದು ಫೀಲ್ಡಲ್ಲಿ ಇರಬೇಕು, ಹಿಂಗೆ ಮಾಡ್ಕೊಂಡು ಹೋಗ್ಲಿ ಖುಷಿ ಅಂತ ನಾನು ಇವಾಗ ಅವ್ರದೇ ಆಸೆ ಮೇಲೆ ನೆರೆಸ್ತಾ ಇದ್ದೀನಿ ಅಂತ ನನಗೆ ಅದು ಅದೇ ದಾರಿಯಲ್ಲಿ ಇದ್ದೀನಿ ಅಂತ ನನಗೂ ಅದೊಂದು ಖುಷಿ ಇದೆ. ಏನಂದ್ರೆ ತಾಳ್ಮೆ ಮುಖ್ಯ ಸರ್, ಅಷ್ಟೇ. ಎಲ್ಲರೂ ಇಲ್ಲಿದ್ದಂಥ ಯೂತ್ಸು, ಇಲ್ಲಿದ್ದಂಥವ್ರು ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಲ್ಲಿ ಬದುಕು ಕಟ್ಕೊಳ್ಬೇಕು. ಬೆಂಗಳೂರು ಎಲ್ಲರನ್ನ ಒಡಲಲ್ಲಿ ಇಟ್ಕೊಳ್ಳುವಂಥ ಒಂದು ಮಹಾನಗರಿ, ಮಾಯಾನಗರಿ ಅದು. ಸೊ ಮಾಯಾನಗರಿ, ಬದುಕು ಕಟ್ಟಿಕೊಳ್ಳುವಂಥ ನಗರಿಯನ್ನು ಬಿಟ್ಟು ರಾಯಚೂರು ಅಂತ ನಗರಕ್ಕೆ ಮತ್ತೆ ಮರಳಿ ಬಂದಿದ್ದೀರಲ್ವಾ, ಅದು ಭಾಳ ಪ್ರಶ್ನೆ. ಅದು ಎಲ್ಲರನ್ನು ಕಾಡ್ತಿರ್ತದೆ. ಆ ಊರೇ ಬಿಟ್ಟು ಅಲ್ಲೇ ಯಾಕೆ ಇಲ್ಲಿಗೆ ಯಾಕೆ ಬಂದರು ವಿಶಾಲ್ ಅಂತಿರ್ತದೆ. ಏನು ಹೇಳ್ತೀರಿ ಅದಕ್ಕೆ? ನಿಜ ಸರ್. ಆದರೆ ಏನಂತಂದರೆ ನಮ್ಮ ಥಿಯೇಟ್ರಲ್ಲಿ ಈ ನೀನಾಸಮ್ ಅವರು ಆಗಿರಲಿ, KV ಸುಬ್ಬಣ್ಣ ಅಂತ ಇವರು ಸ್ಟಾರ್ಟ್ ಮಾಡಿರೋದು, ಅವರು ಒಂದು ಮಾತು ಹೇಳಿದ್ದಾರೆ ಸರ್ ಅವರು. ಮತ್ತು ನಮ್ಮ KGK ಅವರು ಒಂದು ಮಾತು ಹೇಳಿದ್ದಾರೆ, ಏನಂತಂದರೆ ನೀವು ಏನೇ ಸ್ಟಾರ್ಟ್ ಮಾಡಬೇಕಿದ್ದಂದ್ರೂ ನೀವು ಮನೆಯಿಂದ ಸ್ಟಾರ್ಟ್ ಮಾಡಿ. ಫಸ್ಟು ನಿಮ್ಮ ಮನೆ ಎಲ್ಲಿರುತ್ತಲ್ಲ ಅಲ್ಲಿಂದನೇ ನೀವು ಸ್ಟಾರ್ಟ್ ಮಾಡಿ. ಅದು ನನ್ಗೆ ಆ ಮಾತು ಹಿಡಿಸಿದ್ದು ತುಂಬ. ಅಂದರೆ ನಾವು ಏನೇ ಸ್ಟಾರ್ಟ್ ಮಾಡಿದ್ರು, ಇವಾಗ ಯಾರೇ ತೊಗೊಂಡಿರಲಿ ಸರ್, ನೀವು ಜೆಫ್ ಬೆಸಸ್ ತೊಗೊಳ್ಳಿ, ಆ್ಯಪಲ್ ಕಂಪ್ನಿಗಳು ತೊಗೊಳ್ಳಿ, ಅವರೆಲ್ಲ ನಾವು ತಮ್ಮ ಮನೆ ಗ್ಯಾರೇಜಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರೋದು, ತಮ್ಮ ಪ್ರೊಡಕ್ಷನ್ಗಳು ಸ್ಟಾರ್ಟ್ಅಪ್ ಮಾಡ್ಕೊಂಡಿರೋದು. ಅದಾದ ನಂತರ ಯುನೈಟೆಡ್ ಸ್ಟೇಟ್ಸು, ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ ಅಂತ ಹೋಗಿ ಅಲ್ಲಿ ಸೆಟ್ಲ್ ಹಾಕ್ಕೊಂಡು ಸೊ ಹಂಗೆ ಮಾಡಿರೋದು. ಸೊ ಹಾಗಾಗಿ ನನಗೆ ಇವಾಗ ಅವ್ರು ನೋಡಿ ಸರ್, ಇವಾಗ ನೀನಾಸಮ್ ಆಗಿರಲಿ, ಯಾವುದೇ ಆಗಿರಲಿ, ಶಾಲೆಗಳನ್ನ ನೀವು ಬೆಂಗಳೂರಲ್ಲೂ ಮಾಡ್ಬೋದಾಗಿತ್ತು, ಅವರು ಆರಾಮ್ಸೆ ಮಾಡ್ಬೋದು.
ಅವ್ರು ಹಂಗೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅದು ಅವ್ರು ಅಲ್ಲಿ ತೋರಿಸ್ಬೇಕು ಸರ್ ಅವ್ರ ಕಲ್ಚರ್ ಏನು, ಅಲ್ಲಿನೇ ಹೋಗಿ ಕಲ್ತ್ರೇನೆ ಅದು ಮಜಾ ಬೇರೆ. ಸೊ ಅದು ನಾವು ಹೇಳೋದ್ರಲ್ಲಿ ಅದೇನು ಇಲ್ಲ. ಆದರೆ ಈ ಮಾತೇನಿದೆಯಲ್ಲ ಸರ್, ನಾವು ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋದು, ನಮ್ಮ ಊರಲ್ಲಿ ನಮ್ಗೆ ಏನು ಸಂಪನ್ಮೂಲಗಳು, ನಮ್ಗೆ ಏನು ರಿಸೋರ್ಸಸ್ಗಳು ಸಿಗುತ್ತೆ ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಅವಾಗ ನಾವು ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ನಾನು ಇಲ್ಲಿಂದನೇ ನಾನು ಸ್ಟಾರ್ಟ್ ಮಾಡಬೇಕು ಅಂತಂದು ನಾನು ನಿರ್ಧರಿಸಿದ್ದೆ. ನಿಮಗೆ ಈ ಥರದ ರಂಗಭೂಮಿ ತರಬೇತಿ ಪಡೆದಂಥ ಅನೇಕ ಗೆಳೆಯರು ಇಲ್ಲಿದ್ದಾರೆ. ಗೆಳೆಯರ ಒಳಗೆ ನಾನು ಅನೇಕರನ್ನು ಮಾತಾಡಿಸಿದ್ದೀನಿ. ಸೊ ಆ ಥರದ ಟೀಮ್ ಇದೆ ಇಲ್ಲಿ. ಸೊ ಅಂಥವ್ರ ಜೊತೆಗೆ ನಿಮ್ಮ ಸಂಪರ್ಕ ಬೆಳೆಸಿ ನೀವು ಇನ್ನಷ್ಟು ವೇದಿಕೆಗಳನ್ನು ಸೃಷ್ಟಿಸ್ಕೊಳ್ಬಹುದು ಅಂತ ಅನಿಸ್ತದೆ. ನೀವು ಹೊಸದಾಗಿ ಬಂದಿರೋ ಹೌದು ಸರ್. ಬಹುಶಃ ಆ ಥರದ ಅವಕಾಶಗಳು ಸಿಗ್ಬೋದೇನೋ ಅಂತ. ನನಗೆ ಇಲ್ಲಿ ಟಚಲ್ಲಿ ಇಲ್ಲ ಸರ್. ನಾನು ರೀಸೆಂಟ್ಲಿ ನಾನು ರಾಯಚೂರಲ್ಲಿ ಬಂದಿರೋದು. ಯಾಕಂದ್ರೆ ನಾನು ಬಂದರೂ ಒಂದೆರಡು ದಿವಸ ಗಣಪತಿ ಹಬ್ಬ, ದಸರಾ ಹಬ್ಬ ಅಂತ ಒಂದೆರಡು ದಿವಸ ಇದ್ದು ಹೋದವನು. ಸೊ ಅದಾದ ನಂತರ ನಾನು ಟಚಲ್ಲಿ ಇಲ್ಲ ಸರ್. ನಾನು ಯಾರ ಜೊತೆನೂ ಜಾಸ್ತಿ ಟಚಲ್ಲಿ ಇಲ್ಲ. ಹಾಗಾಗಿ ನಾನು ಇವಾಗ ಎಲ್ಲರ ಜೊತೆನೂ ನಾನು ಮೀಟ್ ಆಗಿ ಇವಾಗ ನಾನು ಮೀಟ್ ಆಗ್ತಾ ಇದ್ದೀನಿ. ಮತ್ತೆ ನಮ್ಮ ಪ್ರವೀಣ್ ರೆಡ್ಡಿ ಸರ್ ಅವರು ನಮ್ಮ ರೀಸೆಂಟಾಗಿ ನಾನು ನೀನಾಸಂ ನಾಟಕೋತ್ಸವ ನಡೆದಿತ್ತು ರಾಯಚೂರಲ್ಲೇ. ಸೊ ಅವರು ಮೀಟ್ ಆಗಿ ರೀಸೆಂಟಾಗಿ ಸ್ಟಾರ್ಟ್ ಮಾಡೋಣ ಆದಷ್ಟು ಬೇಗ ಅಂತಂತಂದ್ರು. ಸೊ ಅಲ್ಲಿ ನಾವು ಟಚಲ್ಲಿ ಸಿಗ್ತೀವಿ ಅಂತ ಅನ್ಕೊಂತೀನಿ. ಮತ್ತೆ ಆದಷ್ಟು ಬೇಗನೂ ಎಲ್ಲರ ಹತ್ರನೂ ನಾನು ಮೀಟ್ ಆಗಿ ಏನಾದರೂ ಒಂದು ಪ್ರೊಡಕ್ಷನ್ ಮಾಡಿಕೊಂಡು ಅಥವಾ ಒಂದು ಶಾರ್ಟ್ ಮೂವಿಗಳನ್ನ ಮಾಡಿಕೊಂಡು ಶಾರ್ಟ್ ಮೂವಿಗಳು ತಂಡ ಬೇಕಾದಷ್ಟಿದೆ. ಹೌದು ಸರ್. ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ರಾಯಚೂರು ಏನಿದೆಯಲ್ಲ, ಇದು ಅತ್ಯಂತ ಹೈಯೆಸ್ಟ್ ಶಾರ್ಟ್ ಮೂವೀಸ್ ಮಾಡಿದೆ ಕರ್ನಾಟಕದಲ್ಲಿ ಈ ವರ್ಷ. ಮತ್ತೆ ಇನ್ನೂ ಒಂದು 2 ಮೂವೀಸ್ ಏನಾದ್ರು, ಈ ಅಸುರರು ಒಂದು ಬಂತು, ಅದಾದ ನಂತರ ಇನ್ನೂ 2 ಮೂವೀಸ್ ಏನಾದ್ರು ಬಂದ್ರೆ ಇದು ಹೈಯೆಸ್ಟ್ ಊರು ಸರ್. ಇದು ಅಂದ್ರೆ ಬೆಂಗಳೂರು ಬಿಟ್ಟು ಇದು ಒಂದು ರಾಯಚೂರು ಏನಿದೆಯಲ್ಲ ಹೈಯೆಸ್ಟ್ ತಂಡ ಇದೆ. ಆ ಥರ ತಂಡಗಳಿದಾವೆ. ಕ್ರಿಯೇಟಿವಿಟಿ ಇರುವಂತ ಯುವಕರ ತಂಡ ಹೆಚ್ಚಾಗ್ತಿದೆ ಇತ್ತೀಚೆಗೆ ನಾನು ಗಮನಿಸಿದಂಗೆ. ಬಹಳ ಖುಷಿ ಆ ವಿಚಾರದಲ್ಲಿ. ನಾವು ರಾಯಚೂರು ಭಾಳಷ್ಟು ಜನರಿಗೆ, ಬೆಂಗಳೂರಲ್ಲಿ ಇದ್ದಂಥವ್ರಿಗೆ ರಾಯಚೂರು ಭಾಳ ಹಿಂದುಳಿದಿದೆ ಅನ್ನೋರಿಗೆ ಬಹುಶಃ ಈ ಥರ ನಮ್ಮ ಯುವಕರು, ನಮ್ಮ ಊರಿನ ಹುಡುಗರು ಬೆಂಗಳೂರಲ್ಲಿ ಬೆಳೀತಿದ್ದಾರೆ. ಈಗ ನಿಮ್ಮಂಥವ್ರು ಬೆಂಗಳೂರಲ್ಲಿ ನೀವು ಏನು ನಿಮ್ಮ ಟ್ಯಾಲೆಂಟನ್ನು ತೋರಿಸಿ ಬಂದಿರ್ತೀರಿ. ಆ ಟ್ಯಾಲೆಂಟ್ ಏನಂದ್ರೆ ಅಲ್ಲಿ ಹೇಳೋದಿಲ್ಲ ಅಷ್ಟೇ, ಹೇಳ್ಕೊಳ್ಳೋದಿಲ್ಲ, ಹೇಳೋಕ್ಕಾಗೋದಿಲ್ಲ. ಬಟ್ ಆ ಟ್ಯಾಲೆಂಟ್ ನಮ್ಮಂಥ ಊರಲ್ಲಿ ಬಂದಾಗ ಅದು ಬೆಳಕಿಗೆ ಬಂತು ಅಂತಂದ್ರೆ ಸ್ಪಾರ್ಕ್ ಅಷ್ಟೇ, ಅದು ಒಂದು ಅವಕಾಶ. ಆ ಕಿಡಿ ತಗೊಳ್ತು ಅಂತಂದ್ರೆ ಅದು ಬೇಕಾದಷ್ಟು ಮುಂದಕ್ಕೆ ಹೋಗ್ಬೋದು ಅಂತ ನನಗಾದ್ರೆ ಅನಿಸ್ತದೆ. ಅದೇ ನಾನು ಯಾವತ್ತೂ ಜೀವನದಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದಿಲ್ಲ ಸರ್. ನಾನು ಫಸ್ಟ್ ಟೈಮ್ ಇದು ನಂದು ಇಂಟರ್ವ್ಯೂ ನಡೀತಾ ಇರೋದು ಜೀವನದಲ್ಲೇ ಫಸ್ಟ್ ಟೈಮ್ ಆಗಿರೋದು. ಇಲ್ಲ ಖಂಡಿತ. ಯಾಕಂದ್ರೆ ನಾನು ನಮ್ಮ ಗೆಳೆಯರ ಜೊತೆಗೆ ಮಾತನಾಡಿದಾಗ ನಿಮ್ಮ ಹೆಸರು ಪ್ರಸ್ತಾಪ ಆದಾಗ ನನಗೆ ಗಮನಿಸಿತು. ನಾನು ಯಾವಾಗಲೂ ಹೊಸ ಮುಖಗಳಿಗೆ, ಹೊಸತನ್ನು ಮಾಡುವಂಥವ್ರಿಗೆ ಒಂದಷ್ಟು ಸಣ್ಣ ಅವಕಾಶ ನಮ್ಮ ಆಕಾಶವಾಣಿ ಕೊಡ್ತದೆ. ಯಾವಾಗಲೂ ನಮ್ಮದು ಕಲೆಯ ತವರು. ಸೊ ನಮ್ಮದು ಅದಕ್ಕೆ ಬೆನ್ನು ತಟ್ಟುವಂಥ ಕೆಲಸ ಅಷ್ಟೇ, ಸಣ್ಣ ಕೆಲಸ ಮಾಡ್ತಿರ್ತೇವೆ. ಸೊ ಸಹಜವಾಗಿ ನಮ್ಮ ಯುವ ಜನಾಂಗ ಒಳ್ಳೆ ದಾರಿಗೆ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಕೆಟ್ಟದನ್ನು ಬಯಸಬಾರ್ದು, ಒಳ್ಳೆಯದನ್ನು ಬಯಸೋಣ. ಸದಾ ಒಳ್ಳೆಯದಕ್ಕೆ ಮನಸ್ಸುಗಳು ತುಡಿತಾ ಇರಲಿ ಅನ್ನುವಂಥದ್ದು ನಮ್ಮ ಆಸೆ. ನಿಮ್ಮಂಥ ಯುವಕರ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಾಗಬೇಕು, ಜಿಲ್ಲೆಯಲ್ಲಿ ಹೆಚ್ಚಾಗಬೇಕು ಅನ್ನುವಂಥ ಒಂದು ಸದುದ್ದೇಶ. ನಿಮ್ಗೇನೋ ಒಂದು ಸ್ಪಾರ್ಕ್ ಅಷ್ಟೇ, ನಮ್ಮಿಂದ ಒಂದು ಸಣ್ಣ ಪ್ರೋತ್ಸಾಹ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ನೀವು ಮಾಡಿದಂಥ ಕೆಲಸ, ಮತ್ತೆ ನೀವು ನೀವು ಏನು ಆಗ್ಬೇಕು ಅನ್ಕೊಂಡಿದ್ದೀರಿ, ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸ್ಪಷ್ಟ ನಿಲುವಿದೆ. ಯುವಕರಲ್ಲಿ ಇವತ್ತು ಅನೇಕ ಜನರಿಗೆ ಗೊಂದಲಗಳಿರ್ತವೆ. ಬಟ್ ಆ ಗೊಂದಲಗಳಿಲ್ಲ, ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀರಿ. ಆ ನಿಲುವು ಸ್ಪಷ್ಟತೆ ಇದೆ, ಆ ಸ್ಪಷ್ಟತೆ ನಿಮ್ಮಲ್ಲಿ ಕಾಣ್ತಿದೆ. ಸೊ ಆ ನಿಟ್ಟಿನಲ್ಲಿ ಆ ಕೆಲಸಗಳಾಗಲಿ, ಅದಕ್ಕೆ ಸದಾ ನಮ್ಮಲ್ಲಿ ಕೈ ಜೋಡಿಸುವಂಥ ಮನಸ್ಸುಗಳಿದ್ದಾವೆ. ಸದಾ ಆ ಟೈಮ್ ಬರಲಿ, ನಿಮಗೊಂದು ಒಳ್ಳೆ ವೇದಿಕೆ ಸಿಗಲಿ ಅಂತ ನಾನು ಅದನ್ನು ಆಶಿಸ್ತೇನೆ. ಇಷ್ಟೊತ್ತು ನನ್ನೊಟ್ಟಿಗೆ ಬಂದು ಕೂತು ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ಖಂಡಿತ ಸರ್. ನಮಗೂ ನಿಮ್ಮ ಸಪೋರ್ಟ್ ಎಲ್ಲ ಇರಲಿ. ಮತ್ತು ಇದು ಬೆಂಬಲ ನೀಡಿದ್ದಕ್ಕೆ, ನನಗಿದು ನಿಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದು ನೀವು ಒಂದು ಅಪಾರ್ಚುನಿಟಿ ಕೊಟ್ಟೋದಕ್ಕೆ ನಾನು ಐ ವಿಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್ ಅಂತ ಹೇಳ್ಬೋದು ಸರ್. ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಖಂಡಿತ ಯಾವುದಾದ್ರೂ ಅವಕಾಶ ಇದ್ರೂ ಏನು ಇದ್ರೂ ಮುಂದೆ ಮಾಡೋಣ ಅಂತ.